ಇಂದು ಜೆಡಿಎಸ್ನ ನಿಯೋಗ ಜೆಡಿಎಲ್ಪಿ ನಾಯಕರು ಸನ್ಮಾನ್ಯ ಸುರೇಶ್ ಬಾಬಣ್ಣರವರು ಜೊತೆಯಲ್ಲಿ ಕೌನ್ಸಿಲ್ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಭೋಜೇಗೌಡರು, ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಘನತೆ ಹೊತ್ತ ರಾಜ್ಯಪಾಲರ ಒಂದು ಸಮಯವನ್ನ ಕೇಳಿ ಇವತ್ತು ಅವರು ನಮಗೆ ಸಮಯ ನಿಗದಿ ಮಾಡಿಕೊಟ್ಟಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಚಾರಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಅಂತ. ಹೈಕೋರ್ಟ್ನ ವಿಭಾಗದ ಒಂದು ಪೀಠ ಏನಿದೆ, ಐತಿಹಾಸಿಕವಾದಂಥ ಒಂದು ತೀರ್ಪನ್ನ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊರಗಾಕಿದೆ. ಜೂನ್ 29ನೇ ತಾರೀಕು ಬಂದಂತ ಒಂದು ತೀರ್ಪಿನಲ್ಲಿ, ಒಂದು ಆದೇಶದಲ್ಲಿ ಉಲ್ಲೇಖವಾದಂಥ ಒಂದು ಅಂಶ ಬಹಳ ಕ್ಲಿಯರ್ ಆಗಿದೆ. ನೈಸ್ ಇಸ್ ನಾಟ್ ಸೋ ನೈಸ್ ಅಂತಕ್ಕಂಥದ್ದು. ಅಂದ್ರೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇಂದಿನಿಂದ ಅಲ್ಲ, ಕಳೆದ 2.5 ದಶಕಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಹಗರಣ ಇದೇ ರೀತಿ ನಡೀತಾನೆ ಬಂದಿದೆ. ಕಾರಣ ಏನಂದ್ರೆ ನಿಮಗೆ ಗೊತ್ತಿದೆ, FWA ಅಗ್ರಿಮೆಂಟ್ ಬಗ್ಗೆ ಈಗಾಗಲೇ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಜಡ್ಜ್ಮೆಂಟ್ ಕಾಪಿಯ ಒಂದು ಆರ್ಡರ್ ಕಾಪಿಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಮಾಧ್ಯಮದ ಮಿತ್ರರಲ್ಲಿ ಮಾತನಾಡಿದ್ರು. ಕೋರ್ಟ್ ಹೇಳ್ತಾ ಇರತಕ್ಕಂಥದ್ದಿಷ್ಟೇ, 20-25 ವರ್ಷದಿಂದ ಅಲ್ಲಿ ರೈತರ ಜಮೀನನ್ನ ತಾವೇನು ಭೂಸ್ವಾಧೀನ ಮಾಡ್ಕೊಂಡ್ರಿ, ಅಂದ್ರೆ ಇಲ್ಲಿ KDB ಥ್ರೂ ಅಕ್ವಿಸಿಷನ್ ಆಯ್ತು. ಅದೊಂದು ನೋಡಲ್ ಏಜೆನ್ಸಿ ಆಗಿ ಅಕ್ವಿಸಿಷನ್ ಮಾಡಿದ ನಂತರ ರೈತರಿಗೆ ಯಾವ ಒಂದು ಅವಾರ್ಡ್ಗಳು ಸಿಕ್ಕಬೇಕಾಗಿತ್ತು, ಅದರಲ್ಲಿ ವಿಳಂಬ ಆಯಿತು. ಕಂಪನ್ಸೇಷನ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಸರಿ ಸುಮಾರು 67%ಗೂ ಹೆಚ್ಚು ಜನ ರೈತರನ್ನ ಇವತ್ತು ಅವರ ಸ್ವಂತ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಂಡು ಇವತ್ತು ಅವ್ರ ಕೈಯನ್ನ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕೋರ್ಟ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆಕ್ಟ್ ಅನ್ನ ಮೆನ್ಷನ್ ಮಾಡ್ತಾರೆ. 300 ರೈಟ್ ಟು ಪ್ರಾಪರ್ಟಿ ಆಕ್ಟ್ ಅಂತಕ್ಕಂಥದ್ನ ಸಂವಿಧಾನದ ಒಂದು ವಿಧಿಯ ಒಂದು ಆಕ್ಟ್ ಏನಿದೆ, ಆ ಒಂದು ಆಕ್ಟ್ ಅನ್ನೇ ಮುಂದಿಟ್ಕೊಂಡು ಕೋರ್ಟಿನ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವ ಒಂದು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಕೆಲವೊಂದಷ್ಟು ರೈತರ ಭೂಮಿಯನ್ನ ಸಂಪೂರ್ಣವಾಗಿ ಅದನ್ನ ರದ್ದುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಇದ್ರ ಮಧ್ಯೆ ನಮ್ಮೆಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ FWA ನಲ್ಲಿ ಮೆನ್ಷನ್ ಆದಂತ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಸಂಪೂರ್ಣವಾದಂತ ವಯೋಲೇಷನ್ಸ್ ಆಗಿರ್ತಕ್ಕಂಥದ್ದು. 111 ಕಿಲೋಮೀಟರ್ ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಯಾವ ಒಂದು 6 ಲೇನ್ ರಸ್ತೆ ದೇವೇಗೌಡರು ಸಾಹೇಬರು MOU ಮಾಡಿದ್ರು ಅಂತಕ್ಕಂಥದ್ದು ಏನ್ ಚರ್ಚೆ ಮಾಡ್ತಾರೆ. ಅವ್ರು MOU ಮಾಡಿದ ಕಾರಣನೇ ಒಂದು ವಿಷನ್ ಅನ್ನ ಇಟ್ಕೊಂಡು ಅವತ್ತೇ ಈ 6 ಲೇನ್ ರಸ್ತೆ ಬರಬೇಕು ಅಂತಕ್ಕಂಥದ್ದು ಆ MOU ನಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿತ್ತು. ಆದ್ರೆ FWA ಸೈನ್ ಆದಂತದ್ದು 1997. ಬಹುಶಃ ಅವತ್ತು JH ಪಟೇಲ್ ರವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರು, ದಿವಂಗತ JH ಪಟೇಲ್ ರವರು. ಆ ಸಂದರ್ಭದಲ್ಲಿ ಆದಂತ ಅಕ್ವಿಸಿಷನ್ಗಳೇನಿದೆ,